ಮದ್ದೂರಿನಲ್ಲಿ ಕಲ್ಲು ತೂರಾಟ, ಒಂದು ಮನೆಯ ಗಾಜು ಪೀಸ್ ಆಗಿದೆ. ಮೆರವಣಿಗೆ ವೇಳೆ ಮನೆ ಕಿಟಕಿಗೆ ಕಲ್ಲು ಎಸೆತಾಗಿದೆ. ಹಿಂದೂಪರ ಸಂಘಟನೆಯಿಂದ ಕಲ್ಲು ತೂರಾಟ ಮುಂದುವರಿದಿದೆ. ಪ್ರತಿಭಟನಾಕಾರರ ಮೇಲೆ ಮತ್ತೆ ಲಾಠಿ ಪ್ರಯೋಗ ಮಾಡಿದ್ದಾರೆ ಪೊಲೀಸರು. ಮತ್ತೊಮ್ಮೆ ಲಾಠಿ ಚಾರ್ಜ್ ಮಾಡಿ ಪ್ರತಿಭಟನಾಕಾರರನ್ನ ಚದುರಿಸಿದ್ದಾರೆ ಖಾಕಿ. ಸದ್ಯ ಮದ್ದೂರಿನಲ್ಲಿ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಹೋಗ್ತಾ ಇದೆ. ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಈ ಪರಿಸ್ಥಿತಿ ಇದೆ. ಇದು ರಾಜಕೀಯವಾಗಿಯೂ ಕೂಡ ಅನೇಕ ರೀತಿಯ ಚರ್ಚೆಗಳಿಗೆ ಕಾರಣವಾಗುತ್ತೆ. ಗೊತ್ತಿದೆ, ಇಂಥ ಘಟನೆಗಳು ನಡೆದಾಗ ಹಿಂದೂ ಸಂಘಟನೆಗಳ ಪರವಾಗಿ ಕೆಲವರು ನಿಂತುಕೊಂಡ್ರೆ ಮಸೀದಿಯವರ ಪರವಾಗಿ ಕೆಲವಷ್ಟು ಜನ ನಿಂತುಕೊಳ್ತಾರೆ. ಆದರೆ ಇಲ್ಲಿ ನೋಡಿ, ಈ ಕಲ್ಲು ತೂರಾಟದ ಸಂದರ್ಭದಲ್ಲಿ ಅಲ್ಲಿರುವಂಥ ಮನೆಗಳ ಗಾಜು ಕಿಟಕಿಗಳು ಹೇಗೆ ಪೀಸ್ ಆಗಿದ್ದಾವೆ ಅಂತ ಹೇಳಿ. ಅಮಾಯಕ ಮನೆಗಳ ಮೇಲೂ ಕೂಡ ಕಲ್ಲು ತೂರಾಟ ಆಗಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಅದೆಷ್ಟೇ ಕಟ್ಟೆಚ್ಚರ ವಹಿಸಲು ಪರದಾಡಿದ್ರು ಕೂಡ ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಜಾಸ್ತಿ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವಾಗ ಬೇಕಾದರೂ ಮತ್ತೊಮ್ಮೆ ಪುಟಿದೇಳಬಹುದು ಈ ಆಕ್ರೋಶ. ಆದರೂ ಕೂಡ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ನಿಯೋಜನೆ ಮಾಡಿ ತಹಬದಿಗೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಐಡೆಂಟಿಫೈ ಮಾಡ್ತಾ ಇದ್ದಾರೆ ಯಾರು ಈ ಘಟನೆಯಲ್ಲಿ ಅತಿ ಹೆಚ್ಚಾಗಿ ಪ್ರವೋಕ್ ಮಾಡ್ತಾ ಇದ್ದಾರೆ, ಈ ರೀತಿ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನು. ಯಾಕಂತ ಹೇಳಿದ್ರೆ ಆ ಬೀದಿಯಲ್ಲಿ CCTVಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಮುಖ ಆರೋಪಿಗಳು ಯಾರಿದ್ದಾರೆ ಅವರನ್ನು ಎಡೆಮುರಿ ಕಟ್ಟಿದರೆ ಆಗ ಈ ಇಡೀ ಪ್ರಕರಣ ಶಾಂತವಾಗುವಂಥ ಅವಕಾಶಗಳಿರುತ್ತೆ. ಪೊಲೀಸರು ಹೆಚ್ಚಿನ ಭದ್ರತೆಯೊಂದಿಗೆ ಈಗ ಐಡೆಂಟಿಫೈ ಮಾಡಿ ಯಾರು ಇದಕ್ಕೆ ಘಟನೆಗೆ ಕಾರಣವಾಗಿದ್ದಾರೋ ಅಂಥವರನ್ನು ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಯಲ್ಲೂ ಕೂಡ ತೊಡಗಿದ್ದಾರೆ. ನೋಡ್ತಾ ಇದ್ದೀರಿ, ಅದೇ ಬೀದಿಯ ಮೆರವಣಿಗೆ ನಡೆದಂಥ ಜಾಗದ ಬೀದಿಯ ಕಿಟಕಿಯ ಗಾಜುಗಳು ಪುಡಿಯಾಗಿದ್ದಾವೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತಿಭಟನಾ ನಿರತರ ಜೊತೆ ಮಾತನಾಡಿದ್ದಾರೆ, ನೋಡೋಣ. ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣವನ್ನು ಖಂಡಿಸಿ ಇವತ್ತು ಮದ್ದೂರು ಪಟ್ಟಣ ಬಂದ್ಗೆ ಹಿಂದೂಪರ ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಬಂದ್ ಹಿನ್ನೆಲೆಯಲ್ಲಿ ಮದ್ದೂರು ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ನೀವೀಗ ಸ್ಥಳದಲ್ಲಿ ನೋಡ್ಬೋದು, ಮದ್ದೂರು ಪಟ್ಟಣದಾದ್ಯಂತ ಕೇಸರಿ ಕಲರವ ಮನೆ ಮಾಡಿರ್ತಕ್ಕಂಥದ್ದು. ಏನು ಜೈ ಶ್ರೀರಾಮ್ ಪರ ಘೋಷಣೆ ಕೂಗ್ತಾ ಏನು ಮತಾಂಧರನ ಮತ್ತು ಏನು ಕಲ್ಲು ತೂರಾಟ ಮಾಡಿರ್ತಕ್ಕಂಥವ್ರ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲೆಯ ನಾನಾ ಭಾಗಗಳಿಂದ ಹಾಗೂ ರಾಜ್ಯದ ನಾನಾ ಭಾಗಗಳಿಂದ ಮದ್ದೂರು
ಮದ್ದೂರು ಪಟ್ಟಣಕ್ಕೆ ಆಗಮಿಸಿರ್ತಕ್ಕಂಥ ಹಿಂದೂಪರ ಸಂಘಟನಾ ಕಾರ್ಯಕರ್ತರು ಏನು ಕಲ್ಲು ತೂರಾಟ ಮಾಡಿರ್ತಕ್ಕಂಥ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಪದೇ ಪದೇ ಇಂಥ ಘಟನೆಗಳು ಮಂಡ್ಯ ಜಿಲ್ಲಾದ್ಯಂತ ಮರುಕಳಿಸ್ತಾನೆ ಇದ್ದಾವೆ. ಹೀಗಾಗಿ ಅಂಥವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಅಶೋಕ್ ಜಯರಾಮ್ ಅವರು ಈ ಒಂದು ಜಾಥಾದ ನೇತೃತ್ವವನ್ನು ವಹಿಸಿದರೆ ಅವರು ನಮ್ಮ ಜೊತೆಲಿದ್ದ ಅವರನ್ನು ಮಾತಾಡಿಸ್ತೇನೆ. ಸರ್, ಇದು ಈ ಹೋದ ವರ್ಷ ನಾಗಮಂಗಲದ ಏನು ಬದ್ರಿಕೊಪ್ಪಲಿನಲ್ಲಿ ಇರುವಂಥ ಘಟನೆ ನಡೆದಿತ್ತು. ಇದೀಗ ಮದ್ದೂರು ಪಟ್ಟಣದಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದೆ. ಇವತ್ತು ಬಂದು ಕರೆ ಕೊಟ್ಟಿದ್ದೀರಿ, ಏನು ಹೇಳ್ತೀರಿ ಸರ್? ನೋಡಿ, ಇದು ಸಂಪೂರ್ಣವಾಗಿ ಇವತ್ತಿನ ಸರ್ಕಾರದ ಮತ್ತು ಪೊಲೀಸರ ವೈಫಲ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷ 30 ವರ್ಷಗಳ ಕಾಲ ಯಾವುದೇ ಒಂದು ಕೋಮು ಗಲಭೆ ಆಗದೇ ಶಾಂತಿಯುತವಾಗಿ ಮದ್ದೂರು ನಗರ ಏನಿತ್ತು ಅದನ್ನು ಇವತ್ತು ಶಾಂತಿ ಹಾಳಾಗಬೇಕು ಅಂತ ಹೇಳಿದ್ರೆ ಪೊಲೀಸರ ಕೈಯಿಂದ ಅವರ ಶಕ್ತಿಹೀನರನ್ನಾಗಿ ಮಾಡಿ ಕೈಲಾಗದಿದ್ದರು ಅಂತ ಮಾಡಿದಂಥ ಈ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆ ಹೊತ್ಕೊಳ್ಬೇಕಾಗ್ತದೆ. ಈ ದುಷ್ಕರ್ಮಿಗಳಿಗೆ ಉತ್ತೇಜನೆಯನ್ನು ಕೊಡುವಂಥ ನೈತಿಕ ಒಂದು ಧೈರ್ಯವನ್ನು ತುಂಬುವಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕುವಂಥ ಧೈರ್ಯವನ್ನು ಕೊಟ್ಟಂಥ ಈ ಸರ್ಕಾರದ ವೈಫಲ್ಯ ಮೊದಲನೇದಾಗಿ. ಎರಡನೇದಾಗಿ ಪೊಲೀಸರು ನಿನ್ನೆ ಈ ಘಟನೆ ಆಗಿದ ತಕ್ಷಣವೇ ಅವರು ಏನಾದ್ರು ಸಾಯಂಕಾಲ ರಾತ್ರಿ ಒಂದು 100-200 ಜನ ದುಷ್ಕರ್ಮಿಗಳನ್ನ ರೌಂಡಪ್ ಮಾಡಿ ಅವ್ರನ್ನ ತಡೆ ಹಿಡಿಯುವಂಥ ಕೆಲಸ ಮಾಡೋದು ಬಿಟ್ಬಿಟ್ಟು ಇವತ್ತು ಹಿಂದೂ ಸಮಾಜ ಜಾಗೃತರಾಗಿ ಸಾವಿರಾರು ಸಂಖ್ಯೆಯಲ್ಲಿ ಬೀದಿಗಿಳಿದಂಥವ್ರನ್ನ ನಮ್ಮನ್ನ ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ದುಷ್ಕರ್ಮಿಗಳಿಗೆ ತಕ್ಕ ಉತ್ತರವನ್ನು ಕೊಡುವಂಥ ಶಕ್ತಿ ಇಲ್ಲದೇ ಇವತ್ತು ಸರ್ಕಾರದ ಮಾತು ಕೇಳಿಕೊಂಡು ಇವತ್ತು ಪೊಲೀಸವ್ರು ಏನಿದ್ದಾರೆ ಕೈಲಾಗದೇ ಇರೋರ ಥರ ನಮ್ಮನ್ನ ಹಿಂದೂ ಸಮಾಜವನ್ನು ಕಂಟ್ರೋಲ್ ಮಾಡೋದಕ್ಕೆ ಇವತ್ತು ಬೀದಿನಲ್ಲಿ ನಿಂತಿರೋದು ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಅವ್ರಿಗೂ ಅವಮಾನ, ನಮಗೂ ಅವಮಾನ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ. ಈ ಸಂದರ್ಭದಲ್ಲಿ ನಾವು ಹಿಂದೂ ಸಮಾಜದಲ್ಲಿ ಇದ್ಕೊಂಡು ಎಲ್ಲರಿಗೂ ಸಹಿಷ್ಣುತೆ ಅಂತಂತೂ ನಾವು ಎಲ್ಲ ಸಹಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಕೇವಲ ಎಲ್ಲೋ ಒಂದು 10% 20% ಇರುವಂಥ ಜನಗಳು ನಮಗೆ ಕಲ್ಲೊಡಿತಾರೆ, ನಮಗೆ ತೊಂದರೆ ಕೊಡ್ತಾರೆ, ಲವ್ ಜಿಯಾದ್ ಮಾಡ್ತಾರೆ, ಲ್ಯಾಂಡ್ ಜಿಯಾದ್ ಮಾಡ್ತಾರೆ, ಎಲ್ಲ ರೀತಿಯಲ್ಲೂ ತೊಂದರೆ ಕೊಡ್ತಾ ಇದ್ದಾರೆ ಅಂತಂದರೆ ಸರ್ಕಾರಗಳು ಕಣ್ಮುಚ್ಚೆ ಕೂತಿದ್ದೇವೆ. ಹಾಗಾಗಿ ಇವಾಗಲಾದರೂ ಎಚ್ಚೆತ್ಕೋಬೇಕು. ಇವತ್ತು ಯಾರೂ ಮುಖಂಡರುಗಳು ಇದು ಪ್ರತಿಭಟನೆಗೆ ಏನು ಆಹ್ವಾನ ಕೊಟ್ಟಿರಲಿಲ್ಲ. ಆದರೆ ನಮ್ಮ ಹಿಂದೂ ಸಮಾಜ ಎಚ್ಚೆತ್ಕೊಂಡಿದೆ. ಇವತ್ತೆಲ್ಲ ಸೇರಿದ್ದಾರೆ, ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಕೂಡ ನಮ್ಮ ಸಮಾಜ ಎಚ್ಚೆತ್ಕೊಂಡು ಹೋಗಬೇಕು. ಆ್ಯಕ್ಷನ್ ಅವ್ರು ಮಾಡಿದ್ದಾರೆ, ರಿಯಾಕ್ಷನ್ ನಾವು ಕರೆಕ್ಟಾಗಿ ಕೊಡಬೇಕು. ಈಗ ಕೆಲವ್ರನ್ನ ಬಂಧಿಸಿದೀವಿ ಅಂತ ಹೇಳ್ತಾರೆ, ನಿಮ್ಮ ಹೋರಾಟವನ್ನು ಕೂಡ ಅಡ್ಡಿಪಡಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಕೇಳಿಸಿಲ್ಲ. ಅಲ್ಲ, ನಿಮ್ಮ ಹೋರಾಟಕ್ಕೂ ಕೂಡ ತಡೆಯುವಂತ ಪ್ರಯತ್ನ ಮಾಡ್ತಾರಲ್ಲ ಅಂತ. ಹೋರಾಟ ತಡಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಹೋರಾಟ ತೊಂದರೆ ಕೊಟ್ಟರೆ ಕಾನೂನು ರೀತಿಯಲ್ಲಿ ಕೂಡ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಬೇಕಾಗತ್ತೆ. ಹೋರಾಟ ನಾಳೆಯಿಂದ ಇನ್ನೂ ಉಗ್ರವಾದ ಹೋರಾಟ ಆಯ್ತದೆ. ಹಳ್ಳಿ ಜನ ಇನ್ನೂ ಎದ್ದೇಳಿಲ್ಲ. ಇವರಿಗೆ ಸರ್ಕಾರಕ್ಕೇನು ಅಂತ ತೋರಿಸ್ತೀವಿ, ಮದ್ದೂರಿಲ್ಲ ತೋರಿಸ್ತೀವಿ ಏನಂತ. ಸರ್ಕಾರ ಏನಾರ ಮಾಡಲಿ. ಈ ಗುರುಗಳು ಏನ್ ಮಾಡ್ತಾರೆ? ಈ ಗುರುಗಳು ಏನ್ ಮಾಡ್ತಾ ಇದಾರೆ? ಮಸೀದಿಲಿ ಜಾಗ ಕೊಡ್ತಾರಲ್ಲ, ಮೋಲಿಗಳ ಮೇಲೆ ಕೇಸ್ ಹಾಕ್ರಿ, ಮೋಲಿಗಳು ಹಾಕಿ ಫಸ್ಟ್. ಒಂದ್ ಕಾಲ ಇತ್ತು, ಒಂದ್ ಕಪಾಲ ಕೊಡೋರೆ ಮತ್ತೊಂದ್ ಕಪಾಲ ತೋರ್ಸಿ ಅನ್ನೋ ಕಾಲ ಇತ್ತು. ಈಗ ಆ ಕಾಲ ಹೋಯ್ತು ಸರ್. ಈಗ ಏನಿದ್ರು ಮಾಡಿರ್ತಾರೆ ಅಂದ್ರೆ ಇವ್ರು ಏನ್ ಮಾಡ್ತಾರೆ? ಮೋಲಿಗಳು ಇವರು ನಮಾಜ್ ಮಾಡಕ್ ಬಿಡ್ತಾ ಇದಾರ, ಇಲ್ಲ ಪಾಕಿಸ್ತಾನ ಮಾಡಕ್ ಬಿಡ್ತಾ ಇದಾರ? ಒಂದು ದೇಶನ ಇವ್ರು ಇರೋದು ನಮ್ಮ ಕರ್ನಾಟಕದಲ್ಲಿ. ಇವರು ಏನಕ್ಕೆ ಇದಿಷ್ಟು ಏನೋ ಮದ್ದೂರಿನ ಹಿಂದೂಪರ ಹೋರಾಟಗಾರರ ಮಾತಾಗಿರ್ತಕ್ಕಂಥದ್ದು. ಏನು ಯಾರು ಈ ಕಿಡಿಗೇಡಿಗಳಿದ್ದಾರೆ ಅವ್ರನ್ನ ಸಂಪೂರ್ಣವಾಗಿ ಬಂಧಿಸಬೇಕು. ಈಗ ಜಾಗೃತಗೊಂಡಿರ್ತಕ್ಕಂಥ ಹಿಂದೂ ಸಮಾಜ ನಾಳೆಯಿಂದ ಬೃಹತ್ ಹೋರಾಟಕ್ಕೆ ಕರೆ ಕೊಡ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮದ್ದೂರು.